ಇಲ್ಲಿ ನಾಗರಬಾವಿಗೆ ಹಿಂಗೇನ ಹೋಗೋದು? ನಾಗರಬಾವಿ ಗೊತ್ತಿಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಸೊ ನಿನ್ನೆ ವಿಡಿಯೋ ಅಲ್ಲಿ ಹೇಳಿದ್ದೆ ಹಳ್ಳಿಗೆ ಹೋಗ್ಬಿಟ್ಟು ವ್ಲಾಗ್ ಮಾಡ್ತೀನಿ ಅಂತ. ಸೊ ಇವತ್ತು ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಇನ್ನು ರೆಡಿ ಆಗ್ತಾ ಇದೀವಿ. ರೆಡಿ ಆದ್ಮೇಲೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ತಿಂತಾನೆ ಇರ್ತಾಳೆ. ನಾನು ಇನ್ನು ಏನು ತಿಂದಿಲ್ಲ. ದೇವ್ರಿಗೆ ಪೂಜೆ ಮಾಡ್ಬೇಕಂತ ಇನ್ನು ಏನು ತಿಂದಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರನ್ನ ಆಮೇಲೆ ನಾನು ತಿನ್ನೋದು. ವರ್ಷ ಆಲ್ರೆಡಿ ಈಟಿಂಗ್ ಸ್ಟಾರ್ಟ್ ಮಾಡಿದ್ದಾಳೆ. ನೋಡೋಣ. ಫೈನಲ್ ಆಗಿ ನಮ್ಮಿಬ್ರು ಔಟ್ಫಿಟ್ ನೋಡಿ ಈ ತರ ಇದೆ. ಸೊ ನಾನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಯಾರ್ಯಾರು ಎಷ್ಟೆಷ್ಟು ಚೆನ್ನಾಗಿದೀವಿ ಅಂತ. ಆಂಟಿ ಬಂದ್ರು ಇವಾಗ. ನೆಕ್ಸ್ಟ್ ಅಂಕಡಿ ನನ್ನ ಚಾನಲ್ಗೆ ಹಾಯ್ ಸಾಕು. ಇವಾಗ ಹೋಗ್ತಾ ಇದೀವಿ. ಗೈಸ್ ಫೈನಲ್ ಆಗಿ ಇವಾಗ ರೀಚ್ ಆದ್ವಿ ಪ್ಲೇಸ್ಗೆ. ಇನ್ನು ಏನು ಹಬ್ಬದ ವಾತಾವರಣ ಕಾಣಿಸ್ತಾ ಇಲ್ಲ. ಇಲ್ಲಿ ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ನೋಡೋಣ, ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಕುಸುಮ ಹಾಯ್ ಮಾಡಿ. ಕುಸುಮ ಅವ್ರೆ, ಇನ್ಯಾರಿದ್ದಾರೆ ಹುಡುಗಿರು? ಅಂಕಲ್, ನೀವು ಹುಡುಗ ಅಂಕಲ್. ಸುಮ್ಮನೆ ಇಷ್ಟು ಚೆನ್ನಾಗಿದೆಲ್ಲ. ಪಾಪುಗೆ ಏನು ಬಟ್ಟೆ ತಂದಿದೀವಿ, ಅದ್ ಹಾಕದ್ಮೇಲೆ ಹೆಂಗ್ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ನೋಡಿ ಯಾವ ತರ ಪ್ಯಾಕ್ ಮಾಡ್ತಾ ಇದಾರೆ. ಮಾನಸ ಅವರು ಹಾಗೆ ಕುಸುಮ ಅವರು ಸೇರ್ಕೊಂಡು ಈ ತರ ಡಿಫ್ರೆಂಟ್ ಆಗಿ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ. ನಿನ್ನ ಹೆಸರೇನು? ವಾಟ್ ಇಸ್ ಯುವರ್ ನೇಮ್? ಕೀರ್ತಿ. ನಾಗರಬಾವಿಗೆ ಹಿಂಗೇನ ಹೋಗೋದು? ನಾಗರಬಾವಿ ಎದುರುಗಡೆ ಕಾಣಿಸ್ತಾ ಇಲ್ವಾ? ಗೊತ್ತಿಲ್ಲ. ತೋಟದೊಳಗಡೆ ಎಂಟ್ರಿ ಆಗ್ತಾ ಇದೀವಿ. ವೆದರ್ ಒಳ್ಳೆ ಸಖತ್ತಾಗಿದೆ. ಹಾಯ್ ಮಾಡಿ ನಮ್ ಚಾನೆಲ್ಗೆ. ಎಲ್ರಿಗೂ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ. ಓಕೆ ಅಂಕಲ್, ಥ್ಯಾಂಕ್ ಯು. ಎಲ್ರಿಗೂ ಎಲ್ರ ಕಡೆಯಿಂದ ನಾನೇ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಏನ್ ಮಗಳ ಸಂಚಾರ? ಬನ್ನಿ ಬನ್ನಿ ಇಲ್ಲಿ. ಏನ್ ನಿಮ್ ಹೆಸರು? ಅಡಕೆ ಬಸವ ಅಂತೀವಿ. ಏನ್ ನಿನ್ನ ಹೆಸರು? ಪಟ್ಟೆ ಚಂದ್ರ. ಆದ್ರೂ ಇದೇನ್ ಹಣ್ಣು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡ್ಬಿಡಿ. ಏನ್ ಹಣ್ಣು ಅಂತ ಇಷ್ಟೊಂದು ಬಿಟ್ಟಿದೆ ನೋಡಿ. ಸ್ವೀಟ್ ಇಲ್ವಾ? ಸಂಕ್ರಾಂತಿ ಹಬ್ಬ ಅಲ್ವಾ? ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಎಳ್ಳು ಬೆಲ್ಲ ಅದೇ ಎಲ್ಲ ತಿಂತಿದ್ದೆ ತೋಟದಲ್ಲಿ. ನಿಜ ನಂಗಿಲ್ಲ ನಿದ್ದೆ ಬರ್ತೈತೆ ಗೊತ್ತಾ. ಮಲ್ಕೋಬೇಕು ಅನಿಸ್ತೈತೆ. ಹಿಂಗೆ ಮಲ್ಕೊಂಡ್ಬಿಡ್ತೀನಿ. ನೀವೆಲ್ಲ ಹೋಗ್ರಿ. ಇಲ್ಲೇ ಇರ್ತೀನಿ ಗೈಸ್. ಮೇಲೆ ಎಲ್ಲೂ ಹೋಗಲ್ಲ. ಹುಡ್ಕೂ ಹೋಗಲ್ಲ. ಎಲ್ಲ ಬಿಟ್ಬಿಟ್ಟು ನಾವು ಹೋಗ್ತೇವೆ ಅಷ್ಟೇ. ಖಾಲಿ ಖಾಲಿ ಬರೀ ಖಾಲಿ ರೂಮ್ ಈಗ. ಇಲ್ಲ ಸಾಕೋದು. ನೋಡಿ ಗೈಸ್ ಯಾವ ತರ ಇದೆ ಅಂತ. ಯಾವ ತರ ಮಾಡ್ತೀರಾ ಇದು? ಗಿಡ ತಗೊಂಡ್ ಹಾಕ್ತೀರಾ? ಗಿಡ ಅಲ್ಲ, ಸೊಪ್ಪು ಬಂದೈತಲ್ಲ, ಮರಿ ತಗೋತೀವಿ. ಮರಿಯಿಂದ ಮತ್ತೆ ಸೊಪ್ಪು ಕಟ್ ಮಾಡಿ ಸೊಪ್ಪೆಲ್ಲ ಹಾಕ್ತಿವಿ. ಮರಿಯಿಂದ ಸಾಕ್ತಿವಿ. 1ನೇ ಜರ, 2ನೇ ಜರ, 3ನೇ ಜರ ಕಂಡು ಕೂತ್ಕೊತೇವೆ. ಮರಿ 2ನೇ ಜರ ಮರಿ ಕೊಡ್ತಾರೆ. 3ನೇ ಜರ, 4ನೇ ಜರ ಮರಿ ಅಷ್ಟು ನೋಡ್ಕೋತೀವಿ. ಆಮೇಲೆ 4ನೇ ಜರದಿಂದ ಇದ್ಮೇಲೆ ಸೊಪ್ಪೆಲ್ಲ ಹಾಕೋತೀವಿ. 6 ದಿನ 7 ದಿನ ಅಷ್ಟೊತ್ತಿಗೆ, ಈಗ ಚಳಿ ಟೈಮ್ 7 ದಿನ ಮೇಲೆ ಮಾಮೂಲಿ ಇದು ಪ್ಲಾಸ್ಟಿಕ್ ಚಂದಕ್ಕೆಲ್ಲ ಹಾಕ್ತಿವಿ. ಅಷ್ಟು ಕಣ್ಣಾಗಿರ್ತದೆ. ಅಯ್ಯೋ ಹಿಂಗಿದೆ ನೋಡಿ. ಇಲ್ಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಯಾವ್ದು ಯಾವ್ದು? ಏಲಕ್ಕಿ ಇದ? ಏಲಕ್ಕಿ ಗಿಡ? ಏಲಕ್ಕಿ ಗಿಡ. ಯಾಕಿರಪ್ಪ ಅಣ್ಣ ಅಜ್ಜಿ ಮಾಡ್ತೀರಪ್ಪ. ಹೆಂಗಿದೆ ನೋಡಿದೆ ಅಷ್ಟೇ, ಮರ ನೋಡಿಲ್ಲ. ಇಲ್ಲಿ ನೋಡಿ, ಇದು ಚಕೋತ. ಚಕೋತ ಹೆಂಗಿದೆ ನೋಡಿ. ಹೌದು, ಬಂದಳನ್ನ ಚಕೋರಿ.
ಇದು ಗೊತ್ತಿಲ್ಲ, ಇದು ಬೀಗರ ಸಂಪರ್ಕದ ಕಡೆದಂತೆ ಊಟ ಮಾಡ್ತಾರಂತೆ, ಸೊಪ್ಪೆಲ್ಲ ತಿಂತಾರಂತೆ. ನೀವು ಟ್ರೈ ಮಾಡಿದ್ರೆ ಇಲ್ಲಡಿ, ಇದು ನಿಂಬೆ ಗಿಡ. ಇಲ್ಲಿ ಸೀಬೆಕಾಯಿ ಬಿಟ್ಟಿದೆ, ನಮ್ಮ ಅದೃಷ್ಟವಶ. ನೋಡ್ಬನ್ನಿ ಅನ್ಎಕ್ಸ್ಪೆಕ್ಟೆಡ್ ಸೀರಿಯಸ್ ನಡ್ಕೊಂಡು ಹೋಗ್ತಿದ್ದೆ. ಈ ಗಿಡದಲ್ಲಿ ಅದು ಆಕ್ಚುಲಿ ಇರೋದೇ ಎರಡೇ ಲೈನ್ ತರ ಇದೆ, ಅದ್ರೊಳಗಡೆ ಇಲ್ಲಿ ಬಿಟ್ಟಿದೆ ನೋಡಿ, ಎರಡೇ ಬಿಟ್ಟಿರೋದು ಆಕ್ಚುಲಿ. ನೋಡಿ ನನಗೇನು ಹೇಳು, ಬಿಡಲ್ಲ ಗೈಸ್. ಅದು ಮೇಲೆ ಅಡಿಕೆ ಗಿಡಕ್ಕೆ ಮೆಣಸಿನದು ಬಳ್ಳಿ ಸುತ್ಕೊಂಡು ಪಲಾವ್ ಎಲೆ. ಇದು ನುಗ್ಗೆ ಗಿಡ, ಇದು ಪಲಾವ್ ಎಲೆ. ಇಲ್ಲಿ ನೋಡಿ ನೆಲ್ಲಿಕಾಯಿ ಇದೆ, ಇಲ್ಲಿ ನೆಲ್ಲಿಕಾಯಿ ಅದೇ ಬಿಟ್ಟಿದೆ, ಇನ್ನು ಇವಾಗ ಬಿಡ್ತಾ ಇದೆ. ಪೀಚು ಹೇಳ್ಕೊಡ್ಬೇಕಪ್ಪ. ಇಲ್ಲಿ ನೋಡಿ ಹಲಸಿನ ಮರ ಇದು, ಹಲಸಿನಕಾಯಿ ಬಿಟ್ಟಿದೆ, ಹಣ್ಣಾಗಿದೆ ಎಲ್ಲೋ ಗೊತ್ತಿಲ್ಲ. ರಾಮಫಲ ಗೈಸ್, ಸೀತಾಫಲ ಅಲ್ಲ ಇದು, ರಾಮಫಲ ಅಂತೆ. ನೋಡಿ ಬಿಟ್ಟಿದೆ ಆಲ್ರೆಡಿ ಒಂದೇ ಒಂದು. ಈ ವಾವ್, ಮೇಲೆ ಏನು ಗಿಡ ಇದು ನನಗೆ ಗೊತ್ತು, ನಾನು ಆಲ್ಮೋಸ್ಟ್ ನೋಡಿರೋದಿಲ್ಲ. ಇದು ಚೆರಿ ಗಿಡ ಅಂತೆ. ಇದೆ ತಾನೇ ಚೆರಿ ಗಿಡ, ಚೆರಿ ಬಿಡುತ್ತೆ ಇದರಲ್ಲಿ. ನಾಟಿ ಕೊಡಿ ಮೊಟ್ಟೆ ಎಷ್ಟು ಚೆನ್ನಾಗಿದೆ. ಅಡಿಕೆ ಮರ ಇದೆ ಇಲ್ಲಿ, ತಾವರೆಕೆರೆ ಮಾಗಡಿ ರೋಡ್. ಯಾವ್ದಾದ್ರು ಅಡಿಕೆ ಬೇಕಿದ್ರೆ ನಮ್ಮನ್ನು ಸಂಪರ್ಕಿಸಿ. ಹೊಂಬಾಳೆ, ಇದು ಹೊಂಬಾಳೆ ಬಿಟ್ಟಿದೆ, ದೇವ್ರ ಪೂಜೆಗೆ ಮತ್ತೆ ಮನೇಲಿ ಎಲ್ಲ ಏನೇನೋ ಪೂಜೆಗೆಲ್ಲ ಯೂಸ್ ಮಾಡ್ತಾ ಇದನ್ನ. ಮತ್ತೆ ಇಲ್ಲಿ ಹೇಳಿದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಇದು ಟಚ್ ಮೀ ನಾಟ್ ಅಂತ ಇವಾಗ ಇಂಗ್ಲಿಷ್ ಅಲ್ಲಿ ಅಂತಾರೆ, ಬಟ್ ಅವಾಗ ನಾವು ಸ್ಕೂಲಲ್ಲಿ ಹೋಗ್ಬೇಕಾರೆ ಅದನ್ನ ನೋಡ್ದಾಗೆಲ್ಲ ಕಳ್ರು ಬರ್ತಾರೆ ಬಾಗ್ಲ ಕಳಿ ಅಂದ್ಬಿಟ್ಟು ಹಿಂಗ್ ಮುಟ್ಬಿಟ್ಟು ಓಡೋಗ್ತಿದ್ವಿ. ಅದ್ ಸಿಕ್ಕಿದ್ರೆ ಒಂಥರ ಖುಷಿ. ಹಳೆ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ದಪ್ಪ ಇದೆ ಹಣ್ಣು ಇದು. ಬನ್ನಿ, ಗಿಡನೇ ಇದೆ, ಎಷ್ಟೊಂದು ಬಿಟ್ಟಿದೆ ಗೊತ್ತಾ. ಕೆಳಗಡೆ ಬಿದ್ದಿರೋದೇ ಟೇಸ್ಟ್ ಜಾಸ್ತಿ ಇರುತ್ತೆ. ಹೌದು, ಮೇಲೆ ಹಣ್ಣಿದೆ ಬಟ್ ಸಿಗಲ್ಲ. ಆ ಇದ್ರಲ್ಲೂ ಟೆನ್ಷನ್ ಇಲ್ಲಂಗೆ ಚೆನ್ನಾಗಿ ನಿಂತ್ಕೊಳ್ಳೆ ಹಂಗೆಲ್ಲ ನೋಡಿ ಹೆಂಗ್ ಚುಚ್ಚಿದೆ. ಆದ್ರೂ ನಮಗೆ ತಿನ್ನೋದೇ ಅನ್ಕೊಂಡಿ. ಹಣ್ಣು ಆಗಿಲ್ಲ, ಕಾಯಿ ಇದೆ. ಅದು ಹಣ್ಣು ಅಲ್ಲ, ಕಾಯಿ. ಹಣ್ಣು ಕೊಡಪ್ಪ ಇಲ್ಲ. ಡೆಕೋರೇಷನ್ ಆಗ್ತಾ ಇದೆ. ಕಿಸ್ಕೊಡೊಂದು ಗುಡ್. ಜಂಪ್. ಗುಡ್. ಮತ್ತೆ ಬಾಯ್. ಕೊಟ್ಬಿಟ್ರಾ? ಬರ್ತೀವಿ ಆಮೇಲೆ ಬರ್ತೀರಾ? ಬಾಯ್. ನನ್ನ ಬಾಳಿನಲ್ಲಿ ನೀನು ಇರುವೆ, ಕಣ್ಣಾಲಿಯ ಒರೆಸೋ ಬೆರಳಾಗಿ, ಇನ್ನು ನಿನ್ನ ಹಿಂದೆ ಬರುವೆ. ಹೋದರು ಯಾರು ಸಾಂಗ್ ಬರ್ದಿರೋ ಕೇಳಿಸ್ಕೊಂಡ್ರೆ ಕಾಟುಮರಾಯನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ ನೋಡೋಣ. ಇಲ್ಲಿ ಅದೇ ಹೇಳಿದ್ದಲ್ಲ ನಾನು, ಹಸುಗೆ ಕಿಚ್ಚಾರಿಸ್ತಾರೆ ಅಂತ, ಸೊ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕೆರೆ ಕಾಣಿಸ್ತಾ ಇದೆಯಾ? ಅದೆಲ್ಲ ಆ ಕೆರೆಯಲ್ಲೇನೆ ಮಾಸ್ತಿಗುಡಿ ಮೂವಿ ಮಾಡೋಕ್ ಹೋಗಿ ಯಾರು ಹೇಳಿ? ಅನಿಲ್ ಉದಯ್ ಸತ್ತೋಗಿದ್ದು ಈ ಕೆರೆಯಲ್ಲೇನೆ. ಇಲ್ಲಿ ನೀವು ಇಲ್ಲಿ ಸಂಪ್ರದಾಯ ಎಲ್ಲ ಮಾಡ್ತಾ ಇದ್ದೀರಲ್ಲ, ಅದ್ರ ಹಿನ್ನೆಲೆ ಏನಂತ ಹೇಳ್ತೀರಾ? ನಮ್ಮ ತಂದೆ ತಾಯಿ ಕಾಲದಿಂದನೂ ಇಲ್ಲಿ ಹಸುವಿಗೆ ಕಿಚ್ಚಾರಿಸು ಬೆಂಕಿ ಹಾರಿಸೋದು ಮಾಡ್ತಾರೆ. ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ ಅಷ್ಟೇ. ಅದೇ ರೀತಿ ಹಿರಿಯರು ಏನ್ ಮಾಡಿದ್ರು ಅದನ್ನ ಮುಂದಕ್ಕೆ ನಾವು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ಮಹಿಮೆ ಏನಾದ್ರು ಇದೆಯಾ? ಈ ದೇವಸ್ಥಾನದ ಮಹಿಮೆ 700 ವರ್ಷದ ಹಿಂದೆ ಪರಮಾತ್ಮ ಇಲ್ಲಿ ನೆಲೆಗೊಂಡಿದ್ದಂತೆ, ಚೋಳರ ಕಾಲದಲ್ಲಿ. ಅಲ್ಲಿಂದ ಇತ್ತು. ಮುಂಚೆ ನಾನು ಹುಡುಗನಾಗಿದ್ದಾಗ ಇಲ್ಲಿ ಬರ್ತಾ ಇದ್ದಾಗ ದೇವಸ್ಥಾನ ಒಂದೇ ಇತ್ತು, ಏನು ಡೆವಲಪ್ ಆಗಿರಲಿಲ್ಲ. ಕಲ್ಲು ಮಂಟಪ ಇತ್ತು. ಈಗ ಉನ್ನತ ಮಟ್ಟಕ್ಕೆ ಬಂದಿದೆ. ಇನ್ನ ಪರಮಾತ್ಮ ಯಾರ್ಯಾರು ಏನೇನು ಮಾಡಿಸ್ಕೊಬೇಕು ಮಾಡಿಸ್ಕೊಂತಾನೆ. ನಾನು ಗೊತ್ತಿದ್ದಂಗೆ ನಾನು ಹುಡುಗನಾಗಿದ್ದಾಗ ನೋಡೋದಕ್ಕೂ ಇವಾಗಲೂ 100ಕ್ಕೆ 100 ಭಾಗ ಡೆವಲಪ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸುತ್ತ ಸಮಯ ಸಾಧಕ ಪರಿಸ್ಥಿತಿಯ ವ್ಯಕ್ತಿಗಳಿರಬಹುದು, ಆದರೆ ನಿಮ್ಮ ಸಮಯ ಬಂದಾಗ ಒಳ್ಳೆಯ ಕೆಲಸಗಳನ್ನೇ ಮಾಡಿ, ಆಗ ನೀವೇ ಉನ್ನತ ವ್ಯಕ್ತಿಗಳಾಗುತ್ತೀರಿ. ಅರ್ಥ ಆಯ್ತಾ? ಏನಕ್ಕೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬ? ತಿನ್ಬಿಟ್ಟಿಯಾ? ನಾಟಿ ಹಸು ಗೈಸ್, ನಾಟಿ ಅಂತ ಅದಕ್ಕೆ ಏನಕ್ಕೆ ಹೆಸರು ಬಂದಿರೋದು ಹೇಳಿ? ಅದು ನಾಟಿ ಆಗಿತ್ತು ತುಂಬಾ, ಅದಕ್ಕೆ. ಇದು ಇದ್ಯಾವ ಹಸು? ಸೀಮೆ ಹಸು, ಸೀಮೆ ಕರು ಇದು. ಹಾಯ್ ಬೇಬಿ. ಬಿಡ ಅದು ಎದ್ದೋಳೋದಕ್ಕೆ ಭಯ ಆಗ್ತದೆ. ಇದು ನೋಡಿ
ನಾಟಿ ಹಸುವಿನ ನಾಟಿ ಕರು. ಕಾಲ್ಗೆ ನೋಡ್ಬಿಟ್ಟಿಯಪ್ಪ. ಗುರುವೇ ಶಂಭುಲಿಂಗ. ಇಲ್ಲಿ ಬರ್ತಾ ಇದ್ದಾರೆ ಎಳ್ಳುಗೆಲ್ಲ ಕೊಡಕ್ಕೆ. ವರ್ಷ ಅವರು ಹಾಗೂ ಮಾನಸ ಅವರು ಬರ್ತಾ ಇದ್ದಾರೆ. ಬನ್ನಿ ಬನ್ನಿ. ಸೈಕಲ್ ಕೊಡ್ತೀಯ ಒಂದ್ ರೌಂಡು ಕೊಡು. ಎಲ್ಲಾರು ಕಾದಂಬರಿ ಅಕ್ಕ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಹೇಳು ಹಂಗೆ ವರ್ಷಕ್ಕ ಬ್ಲಾಗಿಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾ ಹೇಳು. ಹ್ಯಾಪಿ ಸಂಕ್ರಾಂತಿ. ಲವ್ ಯು ಆಲ್. ಕಿಸಿ ಕೊಟ್ಬಿಡಂಗೆ ಅವ್ರ ಹುಡುಗಿ ಮಾತ್ರ ಕೊಡೋದು ಬಿಡು. ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಸಂಕ್ರಾಂತಿಯ ವಿಶೇಷ ಏನು? ಒಬ್ಬಟ್ಟು, ಟೊಮೆಟೊ ಬಾತ್, ಸ್ವೀಟ್ ಪೊಂಗಲ್, ಅನ್ನ ಸಾಂಬಾರ್, ರಸಂ. ಓಕೆ ಓಕೆ ಓಕೆ. ಎಲ್ಲ ನೀವೇ ಮಾಡಿದ್ದಾ? ಓಕೆ. ಹೌದಾ ವರ್ಷ ಮೇಡಮ್? ಸ್ಪೆಷಲ್ ಏನಿದೆ ಇವತ್ತು? ಏನೇನ್ ಮಾಡಿದ್ದೀರಾ? ಅನ್ನ ಸಾಂಬಾರು, ಬೇಳೆ ಪಲ್ಯ, ಎಲ್ಲ ಫುಲ್ ಡಿಫ್ರೆಂಟ್. ಚೈನ್ ಚಪಾತಿ. ಎಲ್ಲ ಏನು ಮಾಡ್ಲಿಲ್ವಾ? ಯಾಕೆ? ನಮ್ಮಮ್ಮನೇ ಎಲ್ಲ ಮಾಡಿದ್ರು. ಅಂತ ಇವಾಗ ಅದನ್ನ ಮಾಡ್ತಾ ಇದಾರೆ. ಎಲ್ಲ ಅವರ ರಸುಗಳನ್ನ ಇಟ್ಕೊಂಡ್ ಬಂದಿದ್ದಾರೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಇದು ತನನ ಓ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಪ್ರೊಸೆಸಿಂಗ್ ಎಲ್ಲ ಮುಗಿದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗ ಅನ್ನಿಸ್ತಿದೆ ನಿಮ್ಗೆ? ಚೆನ್ನಾಗಿದೆ ಅಂದ್ರೆ ಏನಕ್ಕೆ ಈ ತರ ಮಾಡೋದು? ಅವಾಗಿನ ಮಾಡಿದಾರೆ ಅಂತ ಮಾಡ್ತೀರಾ ಅಥವಾ ರೀಸನ್ ಏನಿದೆ ಅಂತ ಗೊತ್ತಿದ್ರು? ರೀಸನ್ ಏನಂತಂದ್ರೆ ಸುಗ್ಗಿ ಕಾಲದಲ್ಲೆಲ್ಲ ಮೊಡೆ ಮಾಡ್ತಾರೆ. ಅಲ್ಲ ಇದು ಏನಕ್ಕೆ ಅಂತ? ಸುಗ್ಗಿ ಕಾಲದಲ್ಲಿ ಅಂದ್ರೆ ಕಣ ಎಲ್ಲ ಮಾಡಿ ಅದೆಲ್ಲ ಇದಾದ್ಮೇಲೆ ಹಸು ಲಾಸ್ಟ್ ಏನು ಅಂತಂದ್ರೆ ಅದು ಪೂಜೆ ಮಾಡ್ತಾರಲ್ಲ ಅದರಿಂದ. ನಿಮ್ಮ ಅನಿಸಿಕೆ ಏನ್ ಹೇಳ್ತೀರಾ? ಹೇಳಿ. ಕ್ಯೂಟ್ ಆಗಿದೆ ನೋಡಿ. ಎಷ್ಟು ತಿಂಗಳು ಅಂತ ಕೇಳೋಣ. ಎಷ್ಟು ತಿಂಗಳು ಈ ಕುರಿಗೆ? 8 ತಿಂಗಳಾಗಿದೆ. 8 ತಿಂಗಳು. ಇದು ನೀವೇನು ತಗೊಂಡ್ಬಂದಿರೋದು? ಇಲ್ಲೇ ಸಾಕಕ್ಕೆ. ಅಲ್ಲ ಇಲ್ಲಿಗೆ? ಇಲ್ಲಿಗ ಹಾ. ಹಬ್ಬಕ್ಕೆ. ಹಬ್ಬಕ್ಕೆ ಅಂದ್ರೆ ಏನ್ ಮಾಡ್ತೀರಾ ಇವಾಗ ಕುರಿ ತಗೊಂಡು? ಜಸ್ಟ್ ಇಲ್ಲಿ ಪೂಜೆ ಆದ್ಮೇಲೆ ಮನೆ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಊರಿಗೆ ಬಂದಿದ್ದೀರ ತುಂಬಾ. ಖುಷಿ ಆಗ್ತದೆ. ಇದೇ ವರ್ಷ ಬಂದಿರೋದು. ವರ್ಷಕ್ಕೆ ವರ್ಷ ನಿಂಗೆ ಖುಷಿ ಆಗ್ತಿದೆ? ನನಗೆ ತುಂಬಾ ಖುಷಿ ಆಗ್ತಿದೆ. ಎಲ್ಲ ಅವಳಿಗೆ ಇನ್ನರ್ ಫೀಲಿಂಗು ಈ ಸಾಂಗ್ ಈ ಟಮಟೆ ಹೊಡಿತಿರೋದಕ್ಕೆ ಡ್ಯಾನ್ಸ್ ಮಾಡ್ಬೇಕಂತ. ಬಟ್ ಏನ್ ಮಾಡಕ್ಕಾಗುತ್ತೆ, ಅದು ಆಗದೆ ಇರೋದು. ಅದು ನಮ್ ಇನ್ನರ್ ಫೀಲಿಂಗ್ಸ್ ಅಲ್ಲ, ಇವ್ರ ಇನ್ನರ್ ಫೀಲಿಂಗ್ಸ್ ಅಂತ. ಮಾನಸ್ ಅವ್ರೆ ಹೇಗ್ ಅನ್ನಿಸ್ತಾ ಇದೆ ನಿಮ್ಗೆ? ಏನೋ ಅನ್ನಿಸ್ತಾ ಇಲ್ಲ. ವರ್ಷ ಮಾಡ್ತೀರಲ್ಲ ಅದಕ್ಕಿಂತ ಸ್ಪೆಷಲ್ ಆಗಿದೆ ಅಂತ ನಾರ್ಮಲ್ ಆಗಿ. ವರ್ಷ ನಾನ್ ಬರೋದಿಲ್ಲ, ಈ ಸಲನೇ ಬರೋಣ ಅಂತ ಬಂದಿದ್ವಿ. ಫಸ್ಟ್ ಟೈಮ್ ಬಂದಿರೋದು? ಸೆಕೆಂಡ್ ಟೈಮ್. ನೋಡಿ ಈ ಊರಲ್ಲೇ ಹುಟ್ಟು ಬೆಳೆದ್ರು 2 ವರ್ಷ ಅಂತ ಭಯ ಆಯ್ತಾ ಇತ್ತು. ಈ ತರ ಇತ್ತು ಅಂದ್ರೆ ಒಂದೊಂದ್ಸಲಿ ಜಂಪ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟಲ್ ಆಗಿ ಬೆಂಕಿ ಮನೆಲ್ಲ. ಲಾಸ್ಟ್ ವರ್ಷ ಇವ್ರಿಗೆ ಭಯ ಆಗಿದೆ, ಈ ವರ್ಷ ನಮಗೆ ಭಯ ಆಗುತ್ತೆ. ನೋಡೋಣ ಬನ್ನಿ. ಮಕ್ಕಳ ನಿಮ್ಗೆಲ್ಲ ಏನ್ ಅನಿಸ್ತಾ ಇದೆ? ಖುಷಿ ಆಯ್ತಾ ಇದೆ? ಇದೇ ತರ ನಡೆಯುತ್ತೆ ಯಾವಾಗ್ಲೂ ಮಾಡ್ತಾ ಇರೋದು? ಎಲ್ಲಾ ಕಡೆ ಮಾಡ್ತಾರೆ ಪೂಜೆ, ಅದಕ್ಕೋಸ್ಕರ. ಅದೇ ಗೊತ್ತು ಎಲ್ಲಾ ಹತ್ರ ಮಾಡ್ತಾ ಇದ್ದಾರೆ. ಬಟ್ ಏನ್ ಹಿನ್ನೆಲೆಯಿಂದ ಮಾಡ್ತಾ ಇದಾರೆ ಅಂತ ಇಲ್ಲಿವರೆಗೂ ಗೊತ್ತಾಗ್ತಿಲ್ಲ. ಇಲ್ಲಿವರೆಗೂ ಅಷ್ಟು ಐಡಿಯಾ ಇಲ್ಲ. ಅವ್ರವ್ರು ಹೇಳ್ಬಿಡಿ ಎಲ್ಲ ಹಿನ್ನೆಲೆ ಏನು ಯಾವಾಗಿಂದ ಶುರು ಮಾಡೋದು ಎಲ್ಲ ಹೇಳ್ತಾರೆ. ನಿಮ್ಮ ಮನೆಯಿಂದ ಹಚ್ಚು ತಗೊಂಡ್ಬಂದಿದ್ದೀರಾ? ಇಲ್ಲ ಮೈಲೋಸನೇ ಇಲ್ಲ. ಓಕೆ ಅಂಕಲ್, ಥ್ಯಾಂಕ್ ಯು. ಬಾಯ್ 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 ಅಜ್ಜಿ. ಹಾ ಪ್ರಸಾದ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದ್ರಿ. ನೆಕ್ಸ್ಟ್ ಇನ್ನೊಂದ್ಸಲ ಬಂದಾಗ ಅದ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡಿ ನಮ್ಗೆ. ಬೇಗ ಬರ್ಬೇಕು. ನಾಳೆ ಬೆಳಗ್ಗೆ ಬರ್ತೀನಿ. ಬೆಳಗ್ಗೆ ಆಗಲ್ಲ. ಫೈನಲಿ ಇವತ್ತಿನ ಡೇ ಮುಗೀತು. ತುಂಬಾ ಚೆನ್ನಾಗಿತ್ತು. ಹಳ್ಳಿ ಕಡೆ ಹೆಂಗಿರುತ್ತೆ, ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ನಿಮ್ಗೂ ವ್ಲಾಗ್ ಮಾಡಿ ತಿಳಿಸ್ತಾ ಇದ್ದೀವಿ.
ಸೊ ಇನ್ನು ಈ ತರ ಕಂಟೆಂಟ್ ನಿಮ್ಗೆ ಯಾವ ತರ ಕಂಟೆಂಟ್ ಬೇಕು ಅಂತ ಜಸ್ಟ್ ನನ್ ಕಮೆಂಟ್ ಮಾಡಿ. ಸೊ ನಾವ್ ನಿಮ್ಗೆ ಯಾವ ತರ ಕಂಟೆಂಟ್ ಬೇಕು ಆ ಕಂಟೆಂಟ್ ಕೊಡ್ತೀವಿ ವಿತ್ ಎಂಟರ್ಟೈನ್ಮೆಂಟ್. ಕೀಪ್ ವಾಚಿಂಗ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.